ನಮಸ್ಕಾರ. ಇನ್ನೊಂದು ಎಸಿ ಕ್ವಶನ್ PU ಲೆವೆಲ್ದು. ಬಹಳ ಸಿಂಪಲ್ ಕ್ವಶನ್ ಇದು. ಏನ್ ಕೇಳಿದಾನೆ, ಎ ಕರೆಂಟ್ ಆಫ್ 4 amperes ಫ್ಲೋಸ್. ಒಂದು 4 ampere ಫ್ಲೋಸ್ ಇನ್ ಅ ಕಾಯಿಲ್ when it is connected to a 12 volts DC. DC is equal source. ಕಾಯಿಲ್ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ತರ ಒಂದು ಕಾಯಿಲ್ ಮಾಡಿದ್ವಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅನ್ ಇಂಡಕ್ಟರ್. ಒಂದು ಸ್ಟ್ರೈಟ್ ವೈರ್ ನ ತಗೊಂಡು ಅದನ್ನ ನಾವು ಸುತ್ತಿದ್ರೆ, ಒಂದು ಸ್ಪ್ರಿಂಗ್ ಶೇಪ್ ಅಲ್ಲಿ ಸುತ್ತಿದ್ರೆ, ಹೆಲಿಕ್ಸ್ ಶೇಪ್ ಅಲ್ಲಿ ಸುತ್ತಿದ್ರೆ, ಇಲ್ಲ ಒಂದು ಆ ತರ ಹೆಲಿಕ್ಸ್ ತರ ಸುತ್ತಿ ಒಂಥರ ಕಾಯಿಲ್ ತರ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಅನ್ ಇಂಡಕ್ಟರ್. ಹೌದಾ? ಈ ಮೆಟೀರಿಯಲ್ಗೆ ಬೇಸಿಕಲಿ ಇದೊಂದು ಕಂಡಕ್ಟರ್ ಆಗಿರೋದ್ರಿಂದ ಡಿಸಿ ಸೋರ್ಸ್ ಅಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇಸ್ 0. ಹೌದಾ? ಸಿನ್ಸ್ ಡಿಸಿ ಸೋರ್ಸ್ ಅಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ 0 ಆಗಿರೋದ್ರಿಂದ ವೆನೆವರ್ ವಿ ಆರ್ ಕನೆಕ್ಟಿಂಗ್ ಅ ಡಿಸಿ ಕರೆಂಟ್ ಟು ದ ಕಾಯಿಲ್ಸ್, ಈ ತರ ಕಾಯಿಲ್ಗಳು ಮಾಡಿ ಇವುಗಳಿಗೆ ಡಿಸಿ ಕರೆಂಟ್ ನ ನಾವು ಕನೆಕ್ಟ್ ಮಾಡಿದ್ರೆ ಇಟ್ ಬಿಹೇವ್ಸ್ ಆಸ್ ಅ ನಾರ್ಮಲ್ ಕಂಡಕ್ಟರ್. ಯಾವಾಗಾದ್ರೂ ಇದೊಂದು ನಾರ್ಮಲ್ ಕಂಡಕ್ಟರ್ ತರ ಬಿಹೇವ್ ಮಾಡ್ತದೋ, ಓಕೆ, ಇಟ್ ವಿಲ್ ಹ್ಯಾವ್ ಸಮ್ ರೆಸಿಸ್ಟೆನ್ಸ್ ಆರ್ ಅನ್ನೋದು ಇರ್ತದೆ. ಹೌದಾ? ಡಿಸಿ ಸೋರ್ಸ್ ಇಫ್ ದ ಸೇಮ್ ಕಾಯಿಲ್ ಈಸ್ ಕನೆಕ್ಟೆಡ್ ಟು ದ 12 volts, it is connected to the 12 volts 50 hertz AC. ಏನಾಗಿದೆ? ಇಟ್ ಈಸ್ ಕನೆಕ್ಟೆಡ್ ಟು ದ 12 volts and 50 hertz AC. ಅಂದ್ರೆ ಈಗ ನಾನು ಇದೇ ಕಾಯಿಲ್ ನ ತಗೊಂಡೋಗಿ ನಾನೊಂದು AC ಸೋರ್ಸ್ ಕನೆಕ್ಟ್ ಮಾಡ್ತೀನಿ. when I am connecting this to an AC source, ನನಗೆ ಏನಾಗುತ್ತೆ? ಡೆಫಿನೆಟ್ಲಿ ಇಲ್ಲಿ ನನಗೆ ಪ್ರೀವಿಯಸ್ಲಿ ಅದಕ್ಕಿದ್ದಂತಹ ನೇಚರ್ ಆಸ್ ಅ ಕಂಡಕ್ಟರ್ ರೆಸಿಸ್ಟೆನ್ಸ್ ಇದೆ, ಪ್ಲಸ್ ಅದರದ್ದು ಬಿಕಾಸ್ ಆಫ್ AC ಫ್ಲಕ್ಚುಯೇಷನ್, ಫ್ರೀಕ್ವೆನ್ಸಿ ಫ್ಲಕ್ಚುಯೇಷನ್ ಆಗೋದ್ರಿಂದ ನನಗೇನಾಗುತ್ತೆ? ದೇರ್ ವಿಲ್ ಬಿ ಅನ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಕೂಡ ಇರ್ತದೆ. ಹೌದಾ? ಸೊ ಹಾಗಾಗಿ ನನಗೆ ಏನಾಗ್ತದೆ? ಸೋರ್ಸ್ ಕರೆಂಟ್ ಕನೆಕ್ಟ್ ಮಾಡಿದ್ವಿ. ಅವಾಗ ಎಷ್ಟು ಬಂದಿದೆ ಕರೆಂಟ್? 2.4 volt amps ಬಂದಿದೆ. ಫ್ಲೋ ಇನ್ ದ ಸರ್ಕ್ಯೂಟ್, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಕಾಯಿಲ್ ಅಂತ ಕೇಳಿದ್ದಾರೆ. ಫಸ್ಟ್ ಫಟಾಫಟ್ ಎಲ್ಲ ಬರ್ದ್ಬಿಡೋಣ. ಡಿಸಿ IDC is equal to current in DC is equal to 4 amps given. Next, VDC, voltage in DC is 12 volts. And next, IAC ಎಷ್ಟು ಬಂದಿದೆ? ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ 2.4 amps. ನೆಕ್ಸ್ಟ್ BAC ಎಷ್ಟಿದೆ? 12 volts. ನೆಕ್ಸ್ಟ್ ಫ್ರೀಕ್ವೆನ್ಸಿ ಈ ಕೇಸಲ್ಲಿ ಬರ್ತದೆ ಎಷ್ಟಿದೆ? ನನಗೆ 50 hertz ಅಂತ ಹೇಳಿದ್ದಾರೆ. ಸೊ ಈಗ ಇದಿಷ್ಟು ಪ್ರಾಸೆಸ್ ನಾನು ಫಾಲೋ. ಫಸ್ಟ್ ನಾನು ಏನ್ ಮಾಡ್ತೀನಿ? DC ಕೇಸ್ ನ ತಗೊಂತೀನಿ. ಫಸ್ಟ್ ಕೇಸ್ DC ಕೇಸ್. ನಮ್ಗೆಲ್ಲ ಗೊತ್ತಿದೆ DC ಕರೆಂಟ್ ಕೊಟ್ಟಾಗ ಕಂಡಕ್ಟರ್ ಬಿಹೇವ್ಸ್ ಆಸ್ ಅ ಕಂಡಕ್ಟರ್. ಅವಾಗ ಏನಾಗುತ್ತೆ? ಇಟ್ ವಿಲ್ ಆಫರ್ ಸಮ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್. ಹೌದಾ? ಇಟ್ ವಿಲ್ ಆಫರ್ ಸಮ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಟು ದ ಸೋರ್ಸ್. ಓಕೆ, ಸಮ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಟು ದ ಸೋರ್ಸ್ ಕರೆಂಟ್ ಕೊಡುತ್ತೆ. ಸೊ ಈಗ ನಾನು ಓಮ್ಸ್ ಲಾ ಯೂಸ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ. V is equal to IR, resistance. Therefore, this resistance R in the circuit is given by V by I. That is equal to V ಎಷ್ಟಿದೆ ನನಗೆ? 12 divided by 4, that is equal to 3 ohm. Therefore, resistance of the coil, inbuilt resistance of the coil is 3 ohm. Okay, inbuilt resistance. ನೆಕ್ಸ್ಟ್, ಬಿಕಾಸ್ ಆಫ್ ದ DC AC ಕರೆಂಟ್ ಕನೆಕ್ಟ್ ಮಾಡಿದ್ಮೇಲೆ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೆ? ಅದನ್ನ ನಾವೇನಂತೀವಿ? VAC, VRMS ಡಿವೈಡೆಡ್ ಇಸ್ ಈಕ್ವಲ್ ಟು IRMS ಇಂಟು Z, ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಓಕೆ, ಯಾಕಂದ್ರೆ ಇಲ್ಲಿ ಕರೆಂಟ್ ಇಂದ ಬಿಕಾಸ್ ಆಫ್ ದ ನೇಚರ್ ಆಫ್ ದ ಕಂಡಕ್ಟರ್ ಇಟ್ ಈಸ್ ಆಫರಿಂಗ್ ಅಸ್ ದ ರೆಸಿಸ್ಟೆನ್ಸ್ ಆಸ್ ಯೂಶುವಲ್. ಬಟ್ AC ಕನೆಕ್ಟ್ ಮಾಡಿರೋದ್ರಿಂದ ಬಿಕಾಸ್ ಆಫ್ ದ ಫ್ಲಕ್ಚುಯೇಷನ್ ಇನ್ ದ current, it is also producing a back EMF which is actually opposing the growth of the current in the circuit. ಇದು ನಮ್ಮ ಕಾನ್ಸೆಪ್ಟ್, ಇಂಡಕ್ಟರ್ ಕಾನ್ಸೆಪ್ಟ್. ಇದು ಅಂದ್ರೆ ಕರೆಂಟ್ ನ ರೈಸ್ ಆಗೋದನ್ನಲ್ಲಿ ತಡಿತಾ ಇದೆ. ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಆಫ್ ವರ್ಡ್. ಅಂದ್ರೆ ಬಿಕಾಸ್ ಆಫ್ ಇಟ್ಸ್ ಕಂಡಕ್ಟರ್ ನೇಚರ್ ಇದು ಹೀಗೆ ಇವಾಗ ಹೆಂಗ್ ಕೆಲಸ ಮಾಡುತ್ತಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಎ ಸಿರೀಸ್ LR ಸರ್ಕ್ಯೂಟ್ ತರ ಇರುತ್ತದೆ. ಓಕೆ, ಈಗ ಇದನ್ನ ನಾವು ಸಿಂಪ್ಲಿಫೈಡ್ ಸರ್ಕ್ಯೂಟ್ ಅಂತ ಹಾಕೊಂಡ್ರೆ ಇಟ್ ವಿಲ್ ಬಿ ಲೈಕ್ ಎ ಸಿರೀಸ್ LR ಸರ್ಕ್ಯೂಟ್ ತರ ಬಿಹೇವ್ ಮಾಡ್ತದೆ ವೆನ್ ದಿಸ್ ಕಂಡಕ್ಟರ್ ವಿಚ್ ಇಸ್ ಹ್ಯಾವಿಂಗ್ ಇನಿಷಿಯಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಟು ದ ಸೋರ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್.
Therefore, IRMS ಎಷ್ಟು ಕೊಟ್ಟಿ Z is equal to VRMS divided by IRMS. So VRMS ಎಷ್ಟಿದೆ 12 volts ಇದೆ. IRMS ಎಷ್ಟು ಕೊಟ್ಟಿದ್ದಾರೆ 2.4 ಕೊಟ್ಟಿದ್ದಾರೆ. ಸಿಂಪ್ಲಿಫೈ ಮಾಡಿದ್ರೆ 5 ohm ಬರ್ತಾ ಇದೆ. Therefore, Z is equal to 5 ohm. So, ಇಷ್ಟ ಆಯ್ತು. ಈಗ ನನಗೆ ಅವನು ಆಕ್ಚುಲಿ ಕೇಳ್ತಾ ಇರೋದೇನು, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್. ಅವನ ಕ್ವಶನ್ ಏನಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ಸೆಲ್ಫ್ ಇಂಡಕ್ಟೆನ್ಸ್ ಎಷ್ಟು ಅಂತ. ಸೊ ಇಲ್ಲಿ ನಮಗೆ ಬೇಸಿಕಲಿ ಗೊತ್ತಿರೋ ಫಾರ್ಮುಲಾ ಏನದ, ವಿ ನೋ ದಟ್ Z is equal to ಅಂಡರ್ ರೂಟ್ ಆಫ್ XL ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್, ಆರ್ ನಮ್ಗೆ ಗೊತ್ತಿರೋ ಫಾರ್ಮುಲಾನೆ R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಬಟ್ ಇಲ್ಲಿ C ಇಲ್ಲ, ಹಾಗಾಗಿ C 0. Therefore, Z value ಎಷ್ಟಿದೆ ನಮಗೆ 5 is equal to ಅಂಡರ್ ರೂಟ್ ಆಫ್ XL ಎಷ್ಟಿದೆ ನಮಗೆ ಗೊತ್ತಿಲ್ಲ, ಬಟ್ R ಎಷ್ಟಿದೆ 3 ಸ್ಕ್ವೇರ್. ಸೊ I'll just do the squaring on both sides. We'll get 25 is equal to XL square plus 9. This implies that 9 ಈ ಕಡೆಗೆ ಬಂದರೆ ಎಷ್ಟಾಗ್ತದೆ, 16 is equal to XL square. Therefore, XL is equal to 4. XL formula ಏನು, what is XL formula? XL is equal to 2 pi F into L. ನನಗೆ ಬೇಕಾಗಿದ್ದೆಲ್ಲ. Therefore, 2 pi FL is equal to 4. So, substitute ಮಾಡಿದ್ರೆ 4 ohm. Substitute ಮಾಡಿದ್ರೆ 2 into 3.14 into 50 into L is equal to 4. Therefore, L is equal to 250 is 100, 314 ಆಗತ್ತಿದು. ಆಸ್ ಯೂಶುವಲ್ ನಾವು ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಮಾಡ್ದಂಗೆನೆ. ಓಕೆ, ಯಾರಿಗಾದ್ರೂ ಡೌಟ್ ಇದ್ರೆ ಪ್ರೀವಿಯಸ್ ಕ್ವಶನ್ಸ್ ಒಂದ್ಸಲ ರೆಫರ್ ಮಾಡಿ. 14 ಮಾಡಿದ್ರೆ ವಿಲ್ ಗೆಟ್ ದ ಫೈನಲ್ ಆನ್ಸರ್. ಇಂಡಕ್ಟರ್ is equal to 0.0127 ಹೆನ್ರಿ. ಸೊ ಫೈನಲ್ ಆನ್ಸರ್ ಏನು, inductance L is equal to 0.0127 Henry or 12.7 milli Henry. ಎರಡು ಆಗ್ಬಹುದು. ಸೊ ಈಸಿಯೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಕ್ವಶನ್, ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಥ್ಯಾಂಕ್ ಯು.